ಹಲೋ ಸ್ಟೂಡೆಂಟ್ಸ್, ಪಾಸಿಂಗ್ ಪ್ಯಾಕೇಜ್ನ 13ನೇ ವಿಡಿಯೋದಲ್ಲಿ ನಾನು ಆರ್ಡರ್ ಮತ್ತು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನನ್ನು ನೋಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರ ಮೇಲೆ 1-2 ಮಾರ್ಕಿನ ಪ್ರಶ್ನೆ ಡೆಫಿನೆಟ್ ಆಗಿ ಬರುತ್ತೆ. ಇಲ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡೋದಕ್ಕೆ ನಿಮಗೆ ಆರ್ಡರ್ ಆಫ್ ಡೆರಿವೇಟಿವ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಆರ್ಡರ್ ಆಫ್ ಡೆರಿವೇಟಿವ್ ನೋಡಬೇಕಿದ್ರೆ ಡೆರಿವೇಟಿವ್ ಆಫ್ y = f of x ಹೇಗೆ ರೆಪ್ರೆಸೆಂಟ್ ಮಾಡ್ತೀರಿ ಅಂತ ಗೊತ್ತಿರಬೇಕಾಗುತ್ತೆ. ಈಗ ಫಸ್ಟಿಗೆ if y is a function of x and f of x is differentiable with respect to x, then its derivative can be found, which is known as derivative of first order. ಇದನ್ನು ಹೇಗೆ ಬರಿತೀವಿ ಅಂದರೆ dy by dx ಅಂತ ಬರಿತೀವಿ. ಈಗ the first order derivative dy by dx ಅಂತ ಬರಿತೀವಿ. and is also differentiable function. ಇದು ಸಹ differentiable ಆಗಿದ್ದರೆ then it can be further differentiated with respect to x, and this derivative is denoted by d square y by dx square. ಇದನ್ನು ನೋಡ್ಕೊಳ್ಳಿ, ಓದಬೇಕಿದ್ರೆ d square y by dx square ಅಂತ ಕರಿತೀವಿ. ಇದು second order derivative and which is called second derivative of y with respect to x. ಹಾಗೇನೆ further, if d square y by dx square is also differentiable, then its derivative is called third derivative of y, which is denoted by d cube y by dx cube. ಇದನ್ನು ನಾವು ಜನರಲೈಸ್ ಮಾಡ್ಬೋದು. nth derivative of y is denoted by d raised to n y by dx raised to n. ಈಗ ಇದು ಒಂದು ನೊಟೇಷನ್. ಮತ್ತು ಹೈಯರ್ ಆರ್ಡರ್ ಡೆರಿವೇಟಿವ್ನ ಬೇರೆ ಬೇರೆ ನೊಟೇಷನಲ್ಲಿ ಸಹ ರೆಪ್ರೆಸೆಂಟ್ ಮಾಡ್ಬೋದು. ಈಗ ಫಾಲೋವಿಂಗ್ ನೊಟೇಷನ್ಸನ್ನು ಯೂಸ್ ಮಾಡ್ತೀವಿ. ಒಂದು dy by dx, d square y by dx square, d cube y by dx cube, d raised to n y by dx raised to n. ಇದರ ಆರ್ಡರ್ 1, ಇದರ ಆರ್ಡರ್ 2, ಇದರ ಆರ್ಡರ್ 3, ಇದರ ಆರ್ಡರ್ n. ಇದು ಆರ್ಡರ್ ನೋಡುವಂಥ ಮೆಥಡ್. ಹಾಗೆಯೇ ಇನ್ನೊಂದು ನೊಟೇಷನನ್ನು ಯೂಸ್ ಮಾಡ್ತೀವಿ, y1, y2, y3, so on, y suffix n. ಈಗ ಇದರ ಆರ್ಡರ್ 1, ಇದರ ಆರ್ಡರ್ 2, ಇದರ ಆರ್ಡರ್ 3, ಇದರ ಆರ್ಡರ್ n. ಇನ್ನೊಂದು ನೊಟೇಷನ್ ಯೂಸ್ ಮಾಡ್ತೀವಿ, y ಡ್ಯಾಶ್, y ಡಬಲ್ ಡ್ಯಾಶ್, y ಟ್ರಿಪಲ್ ಡ್ಯಾಶ್, ಈ ಥರ. ಆ್ಯಂಡ್ ಇದರ ಆರ್ಡರ್ 1, ಇದರ ಆರ್ಡರ್ 2, ಇದರ ಆರ್ಡರ್ 3, ಇದರ ಆರ್ಡರ್ n ಇದೆ. ಆ್ಯಂಡ್ ಸಿಮಿಲರ್ಲಿ ಈ ನೊಟೇಷನನ್ನು ಕೆಲವೊಂದು ಸಾರಿ ಯೂಸ್ ಮಾಡ್ತೀವಿ, dy, d square y, d cube y, d raised to n y. This is also represent the different ordered derivative. ಆ್ಯಂಡ್ ಇದರ ಆರ್ಡರ್ 1 ಆಗಿರುತ್ತೆ, ಇದು 2, ಇದು 3, ಹಾಗೆ ಇದು nth ಆರ್ಡರ್ ಡೆರಿವೇಟಿವ್ ಆಗಿರುತ್ತೆ. ಹಾಗಾಗಿ ಯಾವ ನೊಟೇಷನ್ ಕೊಟ್ಟರೂ ಸಹ ನಿಮಗೆ ಅದರ ಆರ್ಡರ್ ನೋಡೋದು ಹೇಗಂತ ಗೊತ್ತಾಗಿದೆ. ಇನ್ನೂ ಒಂದು ನೊಟೇಷನ್ ಇದೆ, ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ಆ್ಯಂಡ್ ಸೋ ಆನ್. ಇದೆಲ್ಲ ಬೇರೆ ಬೇರೆ ನೊಟೇಷನ್ ಆಫ್ ದಿಸ್ ಸಕ್ಸೆಸಿವ್ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ y = f of x. ಈಗ ನಾನು ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನು ನೋಡೋದು ಹೇಗೆ ಹೇಳ್ತೀನಿ. ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ ಡಿಫೈನ್ಡ್ ಆಸ್ the order of the highest order derivative of the dependent variable with respect to the independent variable involved in the given differential equation. ಇದು ಇಷ್ಟುದ್ದ ಡೆಫಿನೇಷನ್ ಇದೆ, ಅದರ ಆರ್ಡರ್ ನೋಡೋದು ತುಂಬ ಸುಲಭ ಇದೆ. ನೋಡಿ ಹೇಗೆ ಆರ್ಡರ್ ನೋಡಬೇಕಂತೇಳಿ. ಇದು ಒಂದು ಡಿಫರೆನ್ಷಿಯಲ್ ಇಕ್ವೇಷನ್. ಇದರಲ್ಲಿರುವಂಥ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು ಅನ್ನೋದನ್ನು ನೀವು ರೆಕಗ್ನೈಸ್ ಮಾಡಬೇಕು. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ದಟ್ ಈಸ್ ವೈ ಡಬಲ್ ಡ್ಯಾಶ್. ಹಾಗಾಗಿ ಇದನ್ನು ಫಸ್ಟಿಗೆ ನೀವು ನೋಟ್ ಮಾಡ್ಕೋಬೇಕು. ಇರುವ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು ಅನ್ನೋದನ್ನು ನೀವು ರೆಕಗ್ನೈಸ್ ಮಾಡಬೇಕು. ಇದು ಎಷ್ಟನೇ ಆರ್ಡರ್, ಇದರ ಆರ್ಡರ್ ಎಷ್ಟು ಅನ್ನೋದನ್ನು ನೋಡಬೇಕು. ಇದು ನೋಡಿ ಡಬಲ್ ಡ್ಯಾಶ್ ಅಂತಿದೆ, ಹಾಗಾಗಿ ಇದರ ಆರ್ಡರ್ ಎಷ್ಟು? 2. ಈ ಡಿಫರೆನ್ಷಿಯಲ್ ಇಕ್ವೇಷನಿನ ಆರ್ಡರೇ 2 ಆಗಿರುತ್ತೆ. ಇದು ಆರ್ಡರ್ ನೋಡುವಂಥ ಮೆಥಡ್. ಹಾಗೆಯೇ ಡಿಗ್ರಿ ನೋಡುವಂಥದ್ದು ನೋಡಿ, ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್. ಡಿಗ್ರಿ ನೋಡಬೇಕಂದ್ರೆ ನಿಮಗೆ ಒಂದು ಕಂಡೀಷನ್ ಗೊತ್ತಿರಬೇಕು. ಟು ಸ್ಟಡಿ ದಿ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್, ದ ಕೀ ಪಾಯಿಂಟ್ ಈಸ್ ದ್ಯಾಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಮಸ್ಟ್ ಬಿ ಎ ಪಾಲಿನಾಮಿಯಲ್ ಇಕ್ವೇಷನ್ ಇನ್ ಡೆರಿವೇಟಿವ್ಸ್. ಅಂದರೆ ಅದು ಪಾಲಿನಾಮಿಯಲ್ ಇಕ್ವೇಷನೇ ಆಗಿರಬೇಕು, ಅದರ್ವೈಸ್ ನಿಮಗೆ ಡಿಗ್ರಿಯನ್ನು ನೋಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಯಾವಾಗ ನಾಟ್ ಡಿಫೈನ್ ಆಗಿರುತ್ತೆ ಅನ್ನೋದನ್ನು ನಾನು ಎಕ್ಸಾಂಪಲಲ್ಲಿ ಹೇಳ್ತೀನಿ. ಹಾಗಾಗಿ ನಿಮಗೆ ಎಲ್ಲ ಪ್ರಾಬ್ಲಮ್ಗೂ ಡಿಗ್ರಿ ಡಿಫೈನ್ ಆಗಿರಬೇಕಾಗಿಲ್ಲ. ಈಗ ಡಿಗ್ರಿ ಡೆಫಿನೇಷನ್ ನೋಡಿ. ದ ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ವೆನ್ ಇಟ್ ಈಸ್ ಎ ಪಾಲಿನಾಮಿಯಲ್ ಇಕ್ವೇಷನ್
In derivatives, we mean the highest power of the highest order derivative involved in the given differential equation. ಇಲ್ಲಿ ಸಹ ಹಾಗೆ ನಾವು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದನ್ನೋದನ್ನ ರೆಕಗ್ನೈಸ್ ಮಾಡಬೇಕು. ಅದರ ಪವರ್ ಎಷ್ಟಿದೆ ಅದನ್ನು ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಈಗ ಇಲ್ಲೊಂದು ಡಿಫರೆನ್ಷಿಯಲ್ ಇಕ್ವೇಷನ್ ತಗೊಂಡಿದ್ದೀನಿ. 2x² d² y by dx² minus 3 dy by dx plus y is equal to 0. ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? d² y by dx². ಹಾಗಾಗಿ ಇದರ ಆರ್ಡರ್ ಎಷ್ಟು ಕೇಳಿದ್ರೆ 2. ಡಿಗ್ರಿ ಕೇಳಿದಾಗ ಇದು ಪವರ್ ನೋಡಬೇಕು. ನೋಡಿ, ಇಲ್ಲಿ d² y by dx² ಇದೆ. ಇದರ ಪವರ್ ಎಷ್ಟು? 1. ಏನು ಬರಲಿಲ್ಲ ಅಂದರೆ 1. ಹಾಗಾಗಿ ಇದರ ಡಿಗ್ರಿ ಎಷ್ಟಾಗುತ್ತೆ? ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 1. ಈಗ ಒಂದಿಷ್ಟು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಡಿಟರ್ಮಿನ್ ಆರ್ಡರ್ ಆ್ಯಂಡ್ ಡಿಗ್ರಿ if defined of the following differential equation. First equation, 2d² y by dx² plus dy by dx whole cube is equal to 0. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೈಯೆಸ್ಟ್ ಆರ್ಡರ್ ಯಾವುದು? ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಹಾಗಾಗಿ ಅದರ ಆರ್ಡರ್ ಎಷ್ಟು? 2. ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 2. ಆ್ಯಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್, ಇದರ ಪವರ್ ಎಷ್ಟು ಅಂತ ನೋಡಬೇಕು. ಆ್ಯಂಡ್ ಡಿಗ್ರಿ ಈಸ್ 1. ಆರ್ಡರ್ ಈಸ್ 2 ಆ್ಯಂಡ್ ಡಿಗ್ರಿ ಈಸ್ 1. ಇಷ್ಟು ಬರೆದ್ಬಿಟ್ರೆ ನಿಮಗೆ 2 ಮಾರ್ಕ್ಸ್ ಸಿಕ್ಬಿಡುತ್ತೆ. ಆರ್ಡರ್ ಎಷ್ಟು, ಡಿಗ್ರಿ ಎಷ್ಟು ಅಂತ ಬರೆದ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ d² y by dx² ಪ್ಲಸ್ y is equal to 0. ಇಲ್ಲಿ ಸಹ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ಹಾಗಾಗಿ ಆರ್ಡರ್ ಈಸ್ 2. ಅದರ ಪವರ್ ಎಷ್ಟು? 1. ಹಾಗಾಗಿ ಡಿಗ್ರಿ ಈಸ್ 1. ದ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 2 ಆ್ಯಂಡ್ ಡಿಗ್ರಿ ಈಸ್ 1. ನೆಕ್ಸ್ಟ್ ಕ್ವಶನ್, d³ y by dx³ plus x² d² y by dx² whole cube is equal to 0. ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? d³ y by dx³. ಹಾಗಾಗಿ ಆರ್ಡರ್ ಈಸ್ 3. ಡಿಗ್ರಿ ನೋಡಬೇಕಿದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ನ ಡಿಗ್ರಿನ ಹೇಳಬೇಕು. ಇಲ್ಲಿ ಪವರ್ಲಿ ಏನೂ ಇಲ್ಲ, ದಟ್ ಮೀನ್ಸ್ ಡಿಗ್ರಿ ಇಸ್ 1. ಆರ್ಡರ್ ಇಸ್ 3 ಆ್ಯಂಡ್ ಡಿಗ್ರಿ ಇಸ್ 1. ನೆಕ್ಸ್ಟ್ ಕ್ವಶನ್ ನೋಡಿ, d³ y by dx³ plus 2d² y by dx² whole square minus dy by dx plus y is equal to 0. ಇಲ್ಲಿ ಸಹ ಹಾಗೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ d³ y by dx³. ಹಾಗಾಗಿ ಆರ್ಡರ್ ಇಸ್ 3. ಡಿಗ್ರಿ ನೋಡಬೇಕಿದ್ರೆ ಅದರ ಪವರ್ ನೋಡಬೇಕು. ಇದರ ಪವರ್ ಏನು ಇಲ್ಲ ಅಂದರೆ 1 ಅಂತ ತಗೊಳ್ಬೇಕು. ಡಿಗ್ರಿ ಇಸ್ 1. ನೆಕ್ಸ್ಟ್ dy by dx whole square plus dy by dx minus sin square y is equal to 0. ಇಲ್ಲಿ ಹಾಗೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? dy by dx. ಹಾಗಾಗಿ ಆರ್ಡರ್ 1. ಡಿಗ್ರಿ ನೋಡಬೇಕಿದ್ರೆ ಡಿಗ್ರಿ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಹಾಗಾಗಿ ಇಲ್ಲಿ ಡಿಗ್ರಿ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂದರೆ dy by dx ಹೋಲ್ ಸ್ಕ್ವೇರ್ ಇದೆಯಲ್ಲ. ಹಾಗಾಗಿ ಡಿಗ್ರಿ ಎಷ್ಟಾಯಿತು? 2. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ನ ಪವರ್ ಎಷ್ಟು ಅನ್ನೋದು ನೋಡಬೇಕು. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 2. ಆರ್ಡರ್ ಈಸ್ 1, ಡಿಗ್ರಿ ಈಸ್ 2. ನೆಕ್ಸ್ಟ್ dy by dx ಪ್ಲಸ್ ಸೈನ್ dy by dx ಇಸ್ ಈಕ್ವಲ್ ಟು 0. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಕ್ವಶನ್ ನೋಡಿ. ಇಲ್ಲಿ ಆರ್ಡರ್ ಬರೀಲಿಕ್ಕೆ ಸುಲಭ ಇದೆ, ಯಾಕಂದರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದಿರೋದು ಇಲ್ಲಿ dy by dx. ಅದರ ಆರ್ಡರ್ ಎಷ್ಟು? 1. ಮತ್ತು ಸೈನ್ ಆಫ್ dy by dx ಅಂತಿದೆ. ಹಾಗಾಗಿ ಇದು ಪಾಲಿನಾಮಿಯಲ್ ಇಕ್ವೇಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಡಿಗ್ರಿ ನಾಟ್ ಡಿಫೈನ್ಡ್. ಇಲ್ಲಿ ಆರ್ಡರ್ ಈಸ್ 1 ಆ್ಯಂಡ್ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತ ಬರೀಬೇಕು. ಇಲ್ಲಿ ಸೈನ್ ಆಫ್ dy by dx ಅಂತಿದೆ. ಹಾಗಾಗಿ ಇದು ಪಾಲಿನಾಮಿಯಲ್ ಫಂಕ್ಷನ್ ಆಫ್ ಡೆರಿವೇಟಿವ್ ಆಗೋದಿಲ್ಲ. ದಟ್ ಈಸ್ ವೈ ಇಟ್ ಈಸ್ ನಾಟ್ ಡಿಫೈನ್ಡ್. ಈ ಸೈನ್ ಇದ್ದಾಗೇ ಕಾಸ್ ಅಥವಾ ಇ ಟು ದಿ ಪವರ್ ಆಫ್ ಎ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಬಂದರೆ ನೀವು ಡೈರೆಕ್ಟಾಗಿ ಡಿಗ್ರಿ ನಾಟ್ ಡಿಫೈನ್ಡ್ ಅಂತ ಬರೀಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಡಿಟರ್ಮಿನ್ ದಿ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ dy by dx ಮೈನಸ್ ಕಾಸ್ x ಈಕ್ವಲ್ ಟು 0. ಇದು ತುಂಬ ಸಿಂಪಲ್ ಕ್ವಶನ್. ಫಸ್ಟ್ ಆರ್ಡರ್ ಡೆರಿವೇಟಿವ್ ಮಾತ್ರ ಇರೋದು. ಹಾಗಾಗಿ ಇದರ ಆರ್ಡರ್ ಎಷ್ಟು? ಆರ್ಡರ್ ಈಸ್ 1. ಡಿಗ್ರಿ ನೋಡಬೇಕು. ಡಿಗ್ರಿ ಅಂದರೆ dy by dxನ ಪವರ್ ಅಂದರೆ dy by dx ರೇಸ್ ಟು 1 ಇದೆ. ಹಾಗಾಗಿ ಡಿಗ್ರಿ ಈಸ್ 1. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದಿ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ y ಟ್ರಿಬಲ್ ಡ್ಯಾಶ್ ಪ್ಲಸ್ y ಸ್ಕ್ವೇರ್ ಪ್ಲಸ್ ಇ ಟು ದಿ ಪವರ್ y ಡ್ಯಾಶ್ ಈಕ್ವಲ್ ಟು 0. ಇಲ್ಲಿಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದು ಕೇಳಿದ್ರೆ y ಟ್ರಿಬಲ್ ಡ್ಯಾಶ್. ಹಾಗಾಗಿ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ 3. ಈಗ ಡಿಗ್ರಿ ನೋಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಇರಬೇಕು. ಡಿಗ್ರಿ ಈಸ್ ನಾಟ್ ಡಿಫೈನ್ಡ್, ಯಾಕಂದರೆ ಇಲ್ಲಿ ಇ ಟು ದಿ ಪವರ್ y ಡ್ಯಾಶ್ ಅಂತಿದೆ. ಇ ಟು ದಿ ಪವರ್ y ಡ್ಯಾಶ್ ಇದ್ದಾಗ ಅದು ಪಾಲಿನಾಮಿಯಲ್ ಇಕ್ವೇಷನ್ ಆಗೋದಿಲ್ಲ.
ಹಾಗಾಗಿ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ ವೈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ವೈ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಇಲ್ಲಿಗ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಹಾಗಾಗಿ ಆರ್ಡರ್ ಇಸ್ 2. ಡಿಗ್ರಿ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರಿನ ಹೈಯೆಸ್ಟ್ ಪವರ್ ಎಷ್ಟು? 1 ಅದು. ಹಾಗಾಗಿ ಡಿಗ್ರಿ ಈಸ್ 1. ನೆಕ್ಸ್ಟ್ ಒನ್, ಡಿ ರೇಸ್ ಟು 4y ಡಿವೈಡ್ ಬೈ ಡಿ ಎಕ್ಸ್ ರೇಸ್ ಟು 4 ಪ್ಲಸ್ ಸೈನ್ ಆಫ್ y ಟ್ರಿಪಲ್ ಡ್ಯಾಶ್ ಈಕ್ವಲ್ ಟು 0. ಇಲ್ಲಿಗ ಆರ್ಡರ್ ಈಸಿಯಾಗಿ ಬರಿಬೋದು, ಆರ್ಡರ್ ಈಸ್ 4. ಅಂಡ್ ವಾಟ್ ಅಬೌಟ್ ಡಿಗ್ರಿ? ಇಲ್ಲಿ ಸೈನ್ ಆಫ್ y ಟ್ರಿಪಲ್ ಡ್ಯಾಶ್ ಇದಕ್ಕೋಸ್ಕರ ಡಿಗ್ರಿ ನಾಟ್ ಡಿಫೈನ್ಡ್, ಯಾಕಂದರೆ ಇದು ಪಾಲಿನಾಮಿಯಲ್ ಇಕ್ವೇಷನ್ ಅಲ್ಲ. ನೆಕ್ಸ್ಟ್ ಒನ್, y ಡ್ಯಾಶ್ ಪ್ಲಸ್ 5y ಇಸ್ ಈಕ್ವಲ್ ಟು 0. ತುಂಬ ಸಿಂಪಲ್ ಇದೆ ಇದು. ಆರ್ಡರ್ ಈಸ್ 1. ಡಿಗ್ರಿ ಅಂದರೆ ಅದರ ಪವರ್, ದಟ್ಸ್ ಆಲ್ಸೋ ಈಕ್ವಲ್ ಟು 1. ನೆಕ್ಸ್ಟ್ ಒನ್, ಡಿ ಎಸ್ ಬೈ ಡಿ ಟಿ ಟು ದಿ ಪವರ್ 4 ಪ್ಲಸ್ 3s ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಈಕ್ವಲ್ ಟು 0. ಇಲ್ಲಿ ಆರ್ಡರ್ ಯಾವುದು? ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್. ನೊಟೇಷನ್ ಚೇಂಜ್ ಇದೆ, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ಎಸ್ ವಿತ್ ರೆಸ್ಪೆಕ್ಟ್ ಟು ಟಿ. ಹಾಗಾಗಿ ಆರ್ಡರ್ ಯಾವುದಿಲ್ಲಿ? 2. ಡಿಗ್ರಿ ಅಂದರೆ ಇದರ ಪವರ್, ದಟ್ಸ್ ಈಕ್ವಲ್ ಟು 1. ಇಲ್ಲಿ ಡಿ ಎಸ್ ಬೈ ಡಿ ಟಿ ಟು ದಿ ಪವರ್ 4 ಇದೆ, ಹೈಯೆಸ್ಟ್ ಪವರ್ ಬರುವುದಲ್ಲ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ನ ಹೈಯೆಸ್ಟ್ ಪವರ್ ಎಷ್ಟಿದು? 1. ಡಿಗ್ರಿ ಈಸ್ 1. ನೆಕ್ಸ್ಟ್, ವೈ ಟ್ರಿಪಲ್ ಡ್ಯಾಶ್ ಸ್ಕ್ವೇರ್ ಪ್ಲಸ್ ವೈ ಡಬಲ್ ಡ್ಯಾಶ್ ಹೋಲ್ ಕ್ಯೂಬ್ ಪ್ಲಸ್ ವೈ ಡ್ಯಾಶ್ ಟು ದಿ ಪವರ್ 4 ಪ್ಲಸ್ ವೈ ಟು ದಿ ಪವರ್ 5 ಇಸ್ ಈಕ್ವಲ್ ಟು 0. ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅದು ವೈ ಟ್ರಿಪಲ್ ಡ್ಯಾಶ್, ಆರ್ಡರ್ 3. ಡಿಗ್ರಿ ಅಂದರೆ ಅದರ ಪವರ್ 2, ಡಿಗ್ರಿ ಈಸ್ 2. ನೆಕ್ಸ್ಟ್, ವೈ ಡಬಲ್ ಡ್ಯಾಶ್ ಪ್ಲಸ್ 2y ಡ್ಯಾಶ್ ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು 0. ಇಲ್ಲಿ ಸೈನ್ ವೈ ಇದೆ, ಹಾಗಾಗಿ ಡಿಗ್ರಿ ಡಿಫೈನ್ ಆಗಿರುತ್ತೆ. ಆರ್ಡರ್ ಎಷ್ಟು? ಹೈಯೆಸ್ಟ್ ಆರ್ಡರ್ 2, ಆರ್ಡರ್ ಇಸ್ 2. ಡಿಗ್ರಿ ಇದರ ಪವರ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಪವರ್, ದಟ್ಸ್ ಈಕ್ವಲ್ ಟು 1. ಇಲ್ಲಿ ಸೈನ್ ಆಫ್ ನೋಡ್ಕೊಳ್ಳಿ, ಕೇರ್ಫುಲ್ಲಾಗಿ ನೋಡ್ಕೋಬೇಕು. ವೈ ಇದೆಯಾ, ವೈ ಡಬಲ್ ಡ್ಯಾಶ್ ಇದೆಯಾ, ವೈ ಡ್ಯಾಶ್ ಇದೆಯಾ ಅನ್ನೋದು ನೋಡ್ಕೋಬೇಕು. ಇಲ್ಲಿ ಸೈನ್ ಆಫ್ ವೈ ಇದ್ದರೆ ಅದು ಪಾಲಿನಾಮಿಯಲ್ ಇಕ್ವೇಷನ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಡಿಫೈನ್ಡ್. ನೆಕ್ಸ್ಟ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಇಲ್ಲಿ ಆರ್ಡರ್ ಅಂದರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ 2, ಆರ್ಡರ್ ಇಸ್ 2. ಡಿಗ್ರಿ ಬರೀಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಇರಬೇಕು. ಡಿಗ್ರಿ ನಾಟ್ ಡಿಫೈನ್ಡ್, ಯಾಕಂದರೆ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂತಿದೆ. ಇದರ ಇಂಡೆಕ್ಸನ್ನು ಬರೆಯುವುದಲ್ಲ, ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇರೋದಕ್ಕೋಸ್ಕರ ಡಿಗ್ರಿ ನಾಟ್ ಡಿಫೈನ್ ಆಗುತ್ತೆ. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.